ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯಶು ದೀಪಕ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸೊ ತುಂಬ ದಿನ ಆದಮೇಲೆ ಗ್ಯಾಪ್ ಕೊಟ್ಬಿಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಲಡ್ಡು ನೋಡಿ ಹೆಂಗೆ ನೋಡ್ತಾ ಇದ್ದೀನಿ, ನಾಚಿಕೆ ಆಗೋಯ್ತು ನನಗೆ. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಿದು ತುಂಬ ದಿನ ಆದಮೇಲೆ ಈ ಥರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಹೆಂಗೆ ಇರ್ತೀನೋ ನಾನು ಹಂಗೆ ತೋರಿಸ್ತೀನಿ. ಅದಕ್ಕೂ ವೀಡಿಯೋಗೋಸ್ಕರ ರೆಡಿ ಆಗಬೇಕು, ವೀಡಿಯೋಗೋಸ್ಕರ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಏನಿಲ್ಲ. ನಾನು ಹೆಂಗಿರ್ತೀನೋ ನಾನು ಅದನ್ನೇ ರಿಯಲಾಗಿ ತೋರಿಸೋದು. ಸೊ ಯಾಕೋ ತುಂಬ ಖಾಲಿ ಕೂತಿದ್ದೀನಿ ಅನ್ನಿಸ್ತಾಯಿತ್ತು. ಖಾಲಿ ಕೂತಾಗ ಏನೇನೋ ಯೋಚನೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು 7 days ಚಾಲೆಂಜ್ನ ತೊಗೊತಾ ಇದ್ದೀನಿ. ಎಲ್ಲರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಒಂದಿನ ಹಾಕಿಲ್ಲ ಅಂದರೆ ಯಾಕೆ ಅಂತ ಕೇಳಿದ್ದೀರಾ. ಸೊ ಅವರಿಗೋಸ್ಕರ ನಾನು ದೊಡ್ಡದು ಅಂದರೆ ಯೂಟ್ಯೂಬ್ ವ್ಲಾಗ್ನ ಮಾಡ್ತಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ಕೂಡ ನಿಮ್ಮದು ಹೋಮ್ ಟೂರ್ ಮಾಡಿ ಮತ್ತು ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ. ತುಂಬ ಗ್ಯಾಪ್ ಕೊಡ್ತಿದ್ದೀನಿ. ಏನು ಮಾಡೋದು, ಎಡಿಟ್ ಮಾಡೋದಕ್ಕೆ ಟೈಮ್ ಇರಲ್ಲ. ನಾನು ಲಡ್ಡು ಗಲಾಟೆ ಮಾಡ್ತಾ ಇರ್ತೇನೆ. ಸೊ ಅದಕ್ಕೋಸ್ಕರ ಹೆಂಗೋ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. 7 days ಚಾಲೆಂಜ್ ತಗೊತೀನಿ. ಅದರಲ್ಲಿ ಇದು ಬಂದು ಡೇ 1 ಆಗಿರುತ್ತೆ. ಸೊ ನಾನು ಏನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಿಮಗೆ ಅದು ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ನೋಡೋದಲ್ಲ, ಇಷ್ಟ ಆದಮೇಲೆ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು. ಈಗಷ್ಟೇ ನಾನು ಟಿಫನ್ನ ರೆಡಿ, ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಇಟ್ಟು ಕಲಸಿ ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ. ನಮ್ಮ ಲಡ್ಡು ಎದುರಷ್ಟರಲ್ಲಿ ನಮ್ಮ ಲಡ್ಡು ಇವಾಗ ತಾನೇ ಎದ್ದು ಒಂದು ರೌಂಡ್ ಎಲ್ಲ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಬಂದು ಅವನ ಪಾಡಿಗೆ ಅವ್ನು ಆಟ ಆಡ್ತಿದ್ದಾನೆ. ಸೊ ಇವಾಗ ಅವನಿಗೆ ಫ್ರೆಶ್ ಅಪ್ ಮಾಡಿ ಹಲ್ಲುಜ್ಜಿಸಿ ಸ್ನಾನ ಮಾಡಿಸಿ ಚಪಾತಿನ ಮಾಡಿಕೊಟ್ರೆ ಅವ್ನು ತಿಂತಾನೆ. ಸೊ ನೋಡೋಣ ನೆಕ್ಸ್ಟ್ ಎಲ್ಲ ಹೇಗಿರುತ್ತೆ ಅಂತ. ಹಾಗೆ ಇನ್ನೊಂದು ವಿಷಯ, ನಾನು ಎಲ್ಲರ ಮುಂದೆನೂ ಮಾತಾಡೋದಕ್ಕಾಗಲ್ಲ, ಯಾಕಂದರೆ ಇವಾಗ ಸ್ಟಾರ್ಟ್ ಮಾಡೋದ್ರಿಂದ ಶೈ ಕೂಡ ಆಗ್ತಾಯಿದೆ. ಸೊ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಎಡಿಟ್ ಮಾಡಬೇಕಾದಾಗ ವಾಯ್ಸ್ ಕೊಟ್ಟು ಅದನ್ನ ಹಾಕ್ತೀನಿ. ಅದನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ನಿಮಗೆ ಕೇಳ್ತಾ, ಹಾಗೆ ನಿಮಗೆ ನಾನು ಪರ್ಸ್ನಲ್ ಅಕೌಂಟ್ ಬೇಕಂದರೆ ಇನ್ಸ್ಟಾಗ್ರಾಮ್ ಬಂದು ಯಶಸ್ವಿ ದೀಪಕ್ ಫಾರ್ ಎವರ್. ಹಾಗೆ ನಾನೊಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಸ್ಮಾಲ್ ಬಿಸ್ನೆಸ್ ನೇಮ್ ಬಂದುಬಿಟ್ಟು ಲಕ್ಕಿ ಸ್ಕೂಪ್ ಬೈ ಯಶು ಅಂತ. ನಾನು ಈ ಪಕ್ಕದಲ್ಲಿ ಕಾಣ್ತಾ ಇರೋ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಯಾವ ಪೇಜು ಅಂತ. ನಿಮ್ಗೆ ಇಷ್ಟ ಆದರೆ ಹೋಗಿ ಅಲ್ಲಿ ಕೂಡ ಫಾಲೋ ಮಾಡ್ಕೋಬೋದು. ಮಿನಿ ವ್ಲಾಗ್ಸ್ ಜೊತೆಯಲ್ಲಿ ಯೂಟ್ಯೂಬ್ ವ್ಲಾಗ್ಸ್ ಕೂಡ ಬರುತ್ತೆ. 7 days ಕಂಟಿನ್ಯೂಸ್ ಆಗಿ ಮಾಡಬೇಕು ಅನ್ನೋ ಚಾಲೆಂಜ್ ನಾನು ತೊಗೊಂಡಿದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಮುಂದೇನೂ ಮಾಡ್ಬೋದೇನೋ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಗುಡ್ ಮಾರ್ನಿಂಗ್ ಮಾಡಮ್ಮ. ಗುಡ್ ಮಾರ್ನಿಂಗ್ ಮಾರಲ್ಲ ಮಾರಮ್ಮ. ಗುಡ್ ಮಾರ್ನಿಂಗ್ ಮಾರಮ್ಮ ಮಾಡಲ್ವಾ? ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಿಸಿದ್ದೀನಿ. ಹಾಗೆ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೆ. ಹಾಗೆ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲನೂ ನೀಟಾಗಿ ಹಚ್ಕೊಂಡಿದ್ದೆ. ಯಾಕಂದರೆ ಲಡ್ಡು ಎದ್ಮೇಲೆ ನನಗೆ ಏನೂ ಮಾಡೋದಕ್ಕೆ ಬಿಡಲ್ಲ, ಸುಮ್ಮನೆ ಅಂತ ಇರ್ತಾನೆ. ಸೊ ಇವ್ರ ಕಡೆ ಈ ಥರ ಮಾಡ್ತಾರೆ. ಆಲೂಗಡ್ಡೆನ ಫಸ್ಟ್ ಪೀಸ್ ಮಾಡಿ ಅದಕ್ಕೆ ಉಪ್ಪು ಹಾಕಿ ಅರಿಶಿನ ಹಾಕ್ಬಿಟ್ಟು ಅದನ್ನು ಕಲಿಸ್ಕೊಂಡು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು. ಇದು ಇವ್ರ ಕಡೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಲಡ್ಡುಗೂ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆದೆ. ನಿಮ್ಗೆಲ್ಲರಿಗೂ ಬೇಜಾರು ಮಾಡಬಾರ್ದು ಅಂದ್ಬಿಟ್ಟು. ಸೊ ಲಡ್ಡುಗೆ ಹೊಟ್ಟೆ ಹಸಿ ಆಗಿರೋದ್ರಿಂದ ಅವನು ಆಲ್ರೆಡಿ ಪಕ್ಕದ ಮನೆ ಅಂದರೆ ಅವ್ರ ದೊಡ್ಡಮ್ಮನ ಮನೆಗೆ ಹೋಗಿ ಊಟನ ಮಾಡ್ತಾಯಿದ್ದಾನೆ. ನಾನಿಲ್ಲಿ ನಮಗೆ ಅಂತ ಹೊಸಿತಾ ಇದ್ದೀನಿ. ಇವಾಗಷ್ಟೇ ಎಲ್ಲ ಕೆಲಸ ಆಯಿತು, ಟಿಫನ್ ಕೂಡ ಆಯಿತು, ಲಡ್ಡುನ ರೆಡಿ ಆದ, ನಾನು ರೆಡಿ ಆದೆ. ಪಾತ್ರೆ ಇತ್ತು, ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ. ನೋಡಿ ಸದ್ಯಕ್ಕೆ ಇವಾಗ ಹಿಂಗಿದೆ. ಅಷ್ಟೊಂದೇನು ಕ್ಲೀನಾಗಿಲ್ಲ, ಬಟ್ ಓಕೆ ಏನು ಮಾಡೋದು. ಲಡ್ಡು ಪಾತ್ರೆ ತೊಳೆಯೋಕ್ಕೆ ಬಿಡಲ್ಲ. ನಾನು ಪಾತ್ರೆ ತೊಳಿಬೇಕು ಅಂತ ಹೋದ್ರೇ ಅವ್ನಿಗೆ ಇಷ್ಟನೇ ಆಗಲ್ಲ. ಸೊ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಿಸಿಲಿಗೆ ಹಾರಾಕಿದ್ದೀನಿ. ಸೊ ದಟ್ ನೀರೆಲ್ಲ ಬೇಗ ಒಣಗುತ್ತೆ ಅಂತ. ಬಕೆಟಲ್ಲಿದ್ದರೆ ಹಂಗೆ ಸೋರಿ ಕೆಳಗಡೆಲಿರುತ್ತೆ, ಕೆಳಗಡೆ ಇರೋ ಪಾತ್ರೆ ಎಲ್ಲ ಹಂಗೆ ಇರುತ್ತೆ ಅಂತ. ಇವಾಗ ಲಡ್ಡು ನಾನು ಅಲ್ಲಿ ಸಿಮೆಂಟಿಗೆ ನೀರು ಬಿಡೋಣ ಅಂತ ಹೇಳಿದೆ. ಅದಕ್ಕೋಸ್ಕರ ಅವ್ನು ಬಂದು ಇಲ್ಲೇ ಕೂತ್ಕೊಂಡಿದ್ದಾನೆ. ಮಮ್ಮಿನಲ್ಲಿ ಆನ್ ಮಾಡು ಅಂತ. ಬಾ ಸೈಡ್ಗೆ, ನಾನು ಆನ್ ಮಾಡ್ತೀನಿ, ಸೈಡ್ ಬಾ. ಬಿಡ್ತೀಯಾ? ಹೂವನ್ನು. ಸೊ ಬನ್ನಿ ಸಿಮೆಂಟ್ಗೆ ನೀರು ಬಿಡೋಣ. ಬಾ ಇಲ್ಲಿ ಬಾ ಲಡ್ಡು ಇಲ್ಲಿ ನೀರು. ಇಲ್ಲಿ ಒಂದಷ್ಟು ಪ್ಲ್ಯಾಂಟ್ಸ್ ಇದೆ. ಸೊ ಇಲ್ಲಿ ನೀರು ಬಿಡೋದು ಸಿಮೆಂಟ್ಗೆ. ಇಲ್ಲೆಲ್ಲ ಕಟ್ಟಿದ್ದಾರೆ. ಸೊ ನೀರು ಬಿಟ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ನೀಟಾಗಿ ನೀರು ಬಿಡಬೇಕಿಲ್ಲ ಅಂದರೆ ದೀಪಕ್ ರಾಜ್ ಅವರು ಬೈತಾರೆ ನನಗೆ. ಬಿಡು ಜಿಯ ಬಿಡು.
ನಮ್ಮ ಲಡ್ಡು ನೀರು ಬಿಡ್ತದೆ ನನ್ನ ಕೈಯಲ್ಲಿ ಕಿತ್ಕೊಂಡು. ಮುಂದಕ್ಕೆ ಹೋಗ. ಎಷ್ಟು ಕ್ಯೂಟಾಗಿ ನೀರು ಬಿಡ್ತದೆ ನೋಡ್ರಿ ಲಡ್ಡು. ಎಲ್ಲ ಕೆಲಸ ಮಾಡ್ತಾನೆ ನಮ್ಮ ಲಡ್ಡು. ಪಾತ್ರೆ ಎತ್ಕೊಡೋದು, ಜಿಯ್ಯ ಬಿಡೋದು ಎಲ್ಲ. ನಾನು ಮುಂದಕ್ಕೆ ಹೋಗು. ಹಾಯ್ ಮಾಡು ಮಾಡು ಮಾಡಲ್ವಂತೆ ಗಾಯ್ಸ್. ಸೊ ಇಲ್ಲಿ ಬಿಟ್ಬಿಟ್ಟು ಬೇಗ ಹೋಗಿ ಆನ್ ಮಾಡೋಣ, ಗಿಡಕ್ಕೆ ನೀರು ಬಿಡೋಣ. ಮೋಟ್ರ್ ಹಾಕಿದಾಗ ನಾವಿಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ. ಹಾಗೆಲ್ಲ ಗಿಡಕ್ಕೂ ಬಿಟ್ಕೊಂಡು ಒಂದು 10 ಮಿನಿಟ್ಸು ಎಲ್ಲ ಗಿಡಕ್ಕೂ ಬಿಟ್ಟರೆ ಸರಿ ಹೋಗುತ್ತೆ. ಇದೆಲ್ಲ ಫುಲ್ ಇದೆ. ಅಲ್ಲಿ ಏನೇನೋ ಒಂದು ಸ್ಮಾಲ್ ಪ್ಲ್ಯಾಂಟ್ಸ್ ಸಿಕ್ಕಿದ್ದಾರೆ, ಹೂವು ಬಿಡೋದೇನೆ ಅದನ್ನು. ನಾನು ಈ ಥರ ನೀರು ಬಿಟ್ಕೊಂಡು ಲಡ್ಡು ನೀರು ಬಿಟ್ಟರೆ ಲಡ್ಡು ಮಣ್ಣಲ್ಲಿ ಆಟ ಆಡ್ತಾನೆ, ಬಿಸಿಲಲ್ಲಿ ಆಟ ಆಡ್ತಾನೆ. ನೋಡಿ ಗೈ, ಸುಮ್ಮನೆ ಇರಲ್ಲ ಇವನು, ಸುಮ್ಮನೆ ಇರಲ್ಲ. ತೀಟೆ ಅಂದರೆ ತೀಟೆ. ಅಲ್ಲಿದ್ದವನು ನಾನು ಇಲ್ಲಿದ್ದೀನಿ, ನಡ್ಕೊಂಡು ಬಂದವನೆ. ಏನು ಮಾಡಕ್ಕೆ ಬಂದೆ ಲಡ್ಡು? ಅಂದ್ಬಿಟ್ರೆ ಲಡ್ಡುಗೆ ಅಂತ ಅಂಗನವಾಡಿಲಿ ಫುಡ್ ಕೊಡ್ತಾರೆ. ಸೊ 2 ಮಂತ್ಸಿಂದ ನಾನು ಇಸ್ಕೊಂಡಿರಲ್ಲ, ಅದಕ್ಕೆ 2 ಒಂದೇ ದಿನ ಇಸ್ಕೊಬರೋಣ ಅಂತ, ಲಾಸ್ಟ್ ಮಂತು ಈ ಮಂತ್ದು ಇಸ್ಕೊಬರೋಣ ಅಂತ ನಾನು ಲಡ್ಡು. ಹಾಗೆ ಇವ್ರು ನಮ್ಮ ನೇಬರ್ ಪ್ರೇಮ ಆಂಟಿ, ಅವರು ಲಡ್ಡುನ ಎತ್ಕೊಂಡಿದ್ರು. ನಾನು ಐಟಮ್ಸ್ ಎತ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ನಾವೆಲ್ಲರೂ ಹೋಗಿದ್ರಿ. ಲಡ್ಡು ಅಂತೂ ಫುಲ್ ಖುಷಿ ಅಂತಲೇ ಹೇಳ್ಬೋದು. ಅವ್ರ ಜೊತೆಲಿ ಆಟ ಆಡಬೇಕು ಅಂದ್ಬಿಟ್ಟು, ಇನ್ನು ಹಿಂದೆಗಡೆ ಸ್ಕೂಲ್ ಬೇರೆ ಇದೆ, ಅವ್ರ ಜೊತೆಲಿ ಆಟ ಆಡಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಹಂಗೇ 2 ಮಂತ್ಸ್ದು ಫುಡ್ ಇಸ್ಕೊಂಡು ಬಂದೆ. ಬಟ್ಟೆ ಏನೋ ಒಗ್ದಿದ್ದಾಯಿತು. ಸೊ ನೋಡಿ, ಬಟ್ಟೆ ಒಗ್ದು ಇಲ್ಲಿಟ್ಟಿದ್ದೀವಿ ಜಾಲಿಸಿ. ಅದನ್ನ ಹಾರಾಕಬೇಕು, ಆಮೇಲೆ ಹಾರಾಕ್ತೀನಿ. ಯಾಕಂದರೆ ಲಡ್ಡು ಮಲ್ಕೊಂಡಿದ್ದಾನಲ್ಲ, ನಾನು ಹಿಂದೆಗಡೆ ಹಾರಾಕಬೇಕು ಬಟ್ಟೆನ. ಇಲ್ಲಿ ಸ್ವಲ್ಪನೇ ಆಗೋದು. ಸೊ ಹಿಂದೆಗಡೆ ಹಾರಾಕಬೇಕು. ನಾನು ಹೋದರೆ ಹಾರಾಕೋದಕ್ಕೆ ಅವ್ನು ಎದ್ಬಿಟ್ರೆ ಕೆಳಗಡೆ ಬಿದ್ದೋಗ್ತಾನೆ. ಸೊ ನಾನು ನಿಮಗೇನೋ ಒಂದು ತೋರಿಸ್ಬೇಕು. ನಾನು ಹಿಂದೆಗಡೆ ಬಟ್ಟೆ ಹಾರಾಕಕ್ಕೆ ಹೋಗ್ಬೇಕಾದಾಗ ನನಗೆ ಈ ಬೇಲ್ದಕಾಯಿ ಸಿಕ್ತು. ಸೊ ಇದರಲ್ಲಿ ಜ್ಯೂಸ್ ಮಾಡೋಣ. ತುಂಬ ದಿನ ಆಯಿತು ಜ್ಯೂಸ್ ಕುಡ್ದು. ಲಾಸ್ಟ್ ಇದ್ರದ್ದು ಸೀಸನ್ ಬಂದಾಗ ಅನ್ಸುತ್ತೆ ಕುಡ್ದಿದ್ದು. ಸೊ ಒಂದೇ ಒಂದು ಬಿದ್ದಿತ್ತು. ಒಂದು ಹೆಂಗಿದ್ರು ಲಡ್ಡು ಮಲ್ಕೊಂಡಿದ್ದಾನಲ್ಲ, ಇದ್ರದ್ದು ಜ್ಯೂಸ್ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಸಕ್ಕರೆ ಕಡಿಮೆ ಇದೆ ಬಿಡಿ, ಯಾವಾಗೂ ಒಂದ್ಸತಿ ಅಲ್ವಾ ಮಾಡ್ಕೊಂಡು ಕುಡಿದ್ಬಿಡೋಣ. ಓಕೆ, ಜ್ಯೂಸ್ ಮಾಡಿದ್ದೀನಿ ನೋಡಿ. ನಮಗೆ ಈ ಥರ ಗಟ್ಟಿಯಾಗೇ ಇರಬೇಕು. ನೀರು ಥರ ಕೂಡ ನೀವು ಮಾಡ್ಕೋಬೋದು. ಇದಕ್ಕೆ ನಾನೇನು ಹಾಕಿಲ್ಲ. ಬೆಲ್ದಕಾಯಿ, ಸಕ್ಕರೆ ಇದ್ದರೆ ಏಲಕ್ಕಿ ಹಾಕ್ಬೋದು. ನಾನು ಏಲಕ್ಕಿನ ಮರ್ತೋಗ್ಬಿಟ್ಟೆ, ರುಬ್ಬಿಟ್ಟೆ. ಸೊ ಪುಡಿನೂ ಹಾಕ್ಕೋಬೋದು. ಸೊ ನನಗೆ ಗಟ್ಟಿಯಾಗೇ ಇರಬೇಕು. ಬೇರೆಯವ್ರಿಗೆಲ್ಲರಿಗೂ ನೀರು ಥರನೂ ಮಾಡ್ಕೋಬೋದು, ಬೆಲ್ಲನೂ ಹಾಕ್ಬೋದು. ಆದರೆ ನಾನು ಸದ್ಯಕ್ಕೆ ಇವಾಗ ಹಾಕಿರೋದು ಸಕ್ಕರೆ. ಸೊ ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ. ಅಮ್ಮ, ಎಷ್ಟು ಇದಾಗಿತ್ತು ಆ ಹುಳಿ, ಆ ಸ್ವೀಟು ಸಕ್ಕತ್ತಾಗಿದೆ. 1 ಗ್ಲಾಸ್ ಆಗಿತ್ತು, 1 ಗ್ಲಾಸ್ ನಾನೇ ಕುಡ್ದು ಹಾಕ್ಬಿಡ್ತೀನಿ. ಹೆಂಗಿದ್ರು ಲಡ್ಡು ಮಲ್ಕೊಂಡಿದ್ದಾನೆ. ಒಂಚೂರು ಕುಡಿಸ್ತೀವಿ, ಅವ್ನು ಇಡೀ ಗ್ಲಾಸೇ ಬೇಕು ಅಂತ. ನಾನು ಕುಡಿಯೋಂಗಿಲ್ಲ, ಯಾಕಂದರೆ ಕೋಲ್ಡ್ ಆಗಿದೆ ಅವನಿಗೆ. ಸಖತ್ತಾಗಿದೆ ಆ ಹುಳಿ, ಆ ಸ್ವೀಟ್. ನೀವು ಬೇಲ್ದಕಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಒಂದ್ಸತಿ. ಇವಾಗ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಎಡಿಟಿಂಗ್ ಏನಿದೆ ಅದು ನೋಡೋಣ ಮುಂದಕ್ಕೆ. ಆದರೆ ಮಾಡ್ತೀನಿ, ಇಲ್ಲ ಮಲ್ಕೊತೀನಿ, ನೋಡೋಣ ಏನು ಮಾಡ್ತೀನಿ ಅಂತ. ಇವಾಗಷ್ಟೇ ಲಡ್ಡು ಎದ್ದ. ಅವನಿಗೋಸ್ಕರ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಇದು ನಂದು. ಅವನಿಗೆ ಸಪ್ರೇಟಾಗಿ ಹಾಕಿದ್ದೀನಿ. ಅವ್ನಿಗೆ ಇಷ್ಟ ಬಂದಾಗ ಅಷ್ಟೇ ಅವ್ನು ತಿನ್ನೋದು, ಇಲ್ಲಾಂದರೆ ನಾನೇ ತಿನ್ನಿಸ್ಬೇಕು ಅವನಿಗೆ. ಏನು ಲಡ್ಡು? ಹ್ಞೂ ಅನ್ನು. ತಿನ್ನು ತಿನ್ನು ಆಯ್ಕೋಪ್ಪ ಜಾಣ. ನೀನು ಇಕ್ಕೋ. ಇಲ್ವಂತೆ, ನಾನೇ ತಿನ್ನಿಸ್ಬೇಕಂತೆ. ಈವ್ನಿಂಗ್ ಏನೇನೆಲ್ಲ ಕೆಲಸ ಮಾಡಬೇಕಿತ್ತು ಎಲ್ಲ ಕೆಲಸ ಮಾಡಿ ಮುಗಿಸ್ದೆ. ಅಂದರೆ ಕಸ ಗುಡಿಸಿ ಫ್ರೆಶ್ ಅಪ್ ಆಗಿದ್ದೀನಿ ಸದ್ಯಕ್ಕೆ. ಟ್ಯೂಷನ್ ಮಕ್ಕಳು ಬಂದಿದ್ದಾರೆ ನೋಡಿ. ಸಂಜೆ ಆಗ್ತಾ ಬರ್ತಾಯಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ವೆದರು. ಆರೆಂಜ್ ಆಗಿ ಸನ್ಸೆಟ್ ಆಗ್ತಾಯಿದೆ. ಟ್ಯೂಷನ್ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಅವರು ಟ್ಯೂಷನ್ ಮಾಡಿ ಮುಗಿಸಿ ಅವರೆಲ್ಲ ಹೋದ್ಮೇಲೆ ಲಡ್ಡುಗೆ ತಿಂದು ನಾನು ತಿಂದು ನನ್ನ ದಿನನ ಮುಗಿಸ್ತೀನಿ. ಅಷ್ಟೇ ನನ್ನ ಡೈಲಿ ವ್ಲಾಗ್. ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಿನಿ ವ್ಲಾಗ್ಸ್ ನಿಮಗೆ ನೋಡಬೇಕು ಅಂತ ಅಂದರೆ ಯಶು ದೀಪಕ್
ಫಾರ್ ಎವರ್ ಇನ್ಸ್ಟಾಗ್ರಾಮ್ ಐ ಡಿನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಸ್ಮಾಲ್ ಬಿಸ್ನೆಸ್ನದು ಲಕ್ಕಿ ಸ್ಕೂಪ್ ಯಶ್ ಅದನ್ನು ಫಾಲೋ ಮಾಡ್ಕೊಳ್ಳಿ. ಇಷ್ಟ ಆದರೆ ಆರ್ಡರ್ನ ಪ್ಲೇಸ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ.